ಹಾಯ್ ಫ್ರೆಂಡ್, ಇವತ್ತು ನಾನೊಂದು ಕಷಾಯ ಮಾಡೋಣ ಅಂತ ಬಂದಿದ್ದೇನೆ ಫ್ರೆಂಡ್. ನೀರಿಟ್ಟಿದ್ದೇನೆ. ಏನು ಕಷಾಯ ಅಂತ ಹೇಳ್ತೇನೆ. ಫಸ್ಟ್ ಗ್ಯಾಸ್ ಆನ್ ಮಾಡಿಕೊಂಡು ಫ್ರೆಂಡ್, ಇದು ನೆಲ್ಲಿ ಅಂತೇಳಿ ಇದು ನಿಮಗೆಲ್ಲರಿಗೂ ಗೊತ್ತಿರ್ಬೋದು. ಆಲ್ಮೋಸ್ಟು ತುಂಬ ಜನ ಗೊತ್ತಿದೆ. ಇದರಲ್ಲಿ ಇವತ್ತೊಂದು ಕಷಾಯ ಮಾಡ್ತಾ ಇದ್ದೇನೆ ನಾನು. ಓಕೆ, ಬನ್ನಿ ಫ್ರೆಂಡ್. ಫ್ರೆಂಡ್, ಇದು ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ತುಂಬ ಅಂದರೆ ತುಂಬ ಸಿಕ್ಕಾಬಟ್ಟೆ. ಯಾಕಂತಂದರೆ ಇದರಲ್ಲಿ ಏನು ಔಷಧಿ ಗುಣಗಳಂತಂದರೆ, ಒಂದು ಲಿವರಿಗೆ, ಇನ್ನೊಂದು ಸ್ಕಿನ್ನಿಗೂ ತುಂಬ ಒಳ್ಳೆಯದು. ಇದು ಲಿವರ್ ನಮ್ಮದು ಗೊತ್ತಲ್ಲ, ಲಿವರಿಗಂತೂ ಹೇಳಿ ಮಾಡಿಸ್ದಂಗಿದೆ ಇದು. ಓಕೆನಾ, ತುಂಬ ಚೆನ್ನಾಗಿದೆ ಫ್ರೆಂಡ್. ಇದನ್ನ ಮಾತ್ರ ಯಾವುದೇ ಕಾರಣಕ್ಕೂ ನೀವೆಲ್ಲಾದರೂ ನಿಮ್ಮ ಫ್ರೆಂಡ್ಸ್ ಮನೆಗೆ ಆಗ್ಬೋದು, ಅಥವಾ ನಿಮ್ಮ ಅಜ್ಜಿ ಮನೆಗೆ ಹೋಗ್ಬೋದು, ಎಲ್ಲೇ ಹೋಗಿ ನೀವು ಪರವಾಗಿಲ್ಲ. ಇದು ಎಲ್ಲೇ ಸಿಕ್ಕಿದ್ರು, ನೆರೆನೆಲ್ಲಿ ಅಂತೇಳಿ ಏನಾದರೂ ಸಿಕ್ಕಿದ್ರೆ ಮಾತ್ರ ದಯವಿಟ್ಟು ಬಿಡಬೇಡಿ. ಇದರಲ್ಲಿ ಒಂದು ಕಷಾಯ ಏನಿಲ್ಲ, ತಗೋಬರೋದು. ನೀವು ಒಂದು ವೇಳೆ ಇದನ್ನ ಏನಾದ್ರು ತುಂಬ ಲಾಂಗ್ ಟೈಮ್ ಇಟ್ಕೊಬೇಕು ಅಂತ ಇದ್ದರೆ ಬಿಸಿಲಿಗೆ ಹಾಕಿ ಒಣಗಿಸಿ. ಇಲ್ಲ ಬಿಸಿಲಿಗೆಲ್ಲ ಅಂತಂದ್ರು ಸ್ವಲ್ಪ ಈ ನೆರಳಲ್ಲಿ ಮನೆ ಒಳಗೆ ಇಟ್ಕೊಂಡು ಒಣಗಿಸಿ ಒಂದು ಡಬ್ಬಿಯಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡು ದಿನ ಬೇಡ, ಒಂದಿನ ಬಿಟ್ಟು ಒಂದಿನ, ಮನೇಲಿ ಏಜ್ ಆದವ್ರು ಇರ್ಬೋದು, ಮಕ್ಕಳಿರ್ಬೋದು, ಯಾರೇ ಇರ್ಬೋದು, ಆಯಿತಾ. ಏನು ಇದರಿಂದ ಏನು ಒಂದು ಸೈಡ್ ಎಫೆಕ್ಟ್ ಆಗ್ಬೋದು ಯಾವುದೂ ಇಲ್ಲ. ಇದರಲ್ಲಿ ಹೇರ್ ಆಯಿಲು ಅಷ್ಟೇ, ಅಷ್ಟು ತುಂಬ ಚೆನ್ನಾಗಿ ಬರುತ್ತೆ. ಯಾಕಂದರೆ ಪರ್ಸ್ನಲಿ ನಾನು ಯೂಸ್ ಮಾಡ್ತಿರೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನ ಕುಡಿಯೋದ್ರಿಂದ ಲಿವರು ಮತ್ತು ಕಣ್ಣಿಗೆ ತುಂಬ ಒಳ್ಳೆಯದು. ಕಣ್ಣಿಗೆ ತುಂಬ ಇದರಲ್ಲಿ ಮೆಡಿಸನ್ಸ್ ಇದೆ. ಅದು ಒಂದು ಎರಡು ಅಂತ ಹೇಳೋಕ್ಕಾಗಲ್ಲ, ತುಂಬ ಇದೆ. ಬಟ್ ಆದರೆ ನಾನು ಏನಕ್ಕೆ ಹೇಳ್ತಿದ್ದೇನೆ ಅಂದರೆ, ನಿಮಗೆ ಎಲ್ಲಾದರೂ ಸಿಕ್ಕಿದ್ರೆ ಮಿಸ್ ಮಾಡ್ಕೊಬೇಡಿ. ಇಂಥ ಒಂದು ಆಯುರ್ವೇದಿಕ್ ಮೆಡಿಸನ್ನ ಮಿಸ್ ಮಾಡ್ಕೊಬೇಡಿ ಅಂತ ಫ್ರೆಂಡ್. ನಾನು ನೋಡಿ ಸುಮ್ಮನೆ ಸ್ವಲ್ಪ ಒಂದು ಬೆಲ್ಲ ಹಾಕ್ತಿದ್ದೇನೆ. ಏನಕ್ಕೋಸ್ಕರ ಅಂದರೆ, ಈ ಹುಡುಗರು ಕುಡಿಯಲ್ಲ, ಚೊರೆ ಮಾಡ್ತಿರ್ತಾರೆ, ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ತಿದ್ದೇನೆ ಟೇಸ್ಟಿಗೋಸ್ಕರ. ಆಮೇಲೆ ಅದು ಗೊತ್ತಲ್ಲ ಬೆಲ್ಲದಲ್ಲಿ ಎಷ್ಟು ನಮಗೆ ಇದಿದೆ ಅಂತ. ಇದು ಚಕ್ಕೆ. ಆಮೇಲೆ ಇದು ನಿಮಗೆ ನಾರ್ಮಲಿ ಗೊತ್ತೇ ಇರೋದು ಏಲಕ್ಕಿ ಏನಕ್ಕೆ ಹಾಕ್ತೇನೆ ಅಂದರೆ, ಇದರಲ್ಲಿ ಜೀರ್ಣಶಕ್ತಿ ತುಂಬ ಇರುತ್ತೆ. ಅದಕ್ಕೋಸ್ಕರ ಒಳ್ಳೆ ಒಂದು ಸ್ಮೆಲ್ ಕೊಡುತ್ತೆ. ಪ್ರತಿಯೊಂದಕ್ಕೂ ಒಳ್ಳೆಯದು. ಇದನ್ನು ತುಂಬ ಕುದಿಸಿ ಇವಾಗ ನಾವು ಒಂದು ಲೋಟ ನೀರಿಟ್ಟರೆ ಇದು ನಮಗೆ ಬಂದು ಒಂದು ಅರ್ಧ ಲೋಟ, ಒಬ್ಬ ಮನುಷ್ಯನಿಗೆ ಮಾಡಿ ಕುಡಿಯೋ ಥರ ಹೇಳ್ತೇನೆ. ಒಂದು ಲೋಟ ನೀರಿಟ್ಟರೆ ಅರ್ಧ ಲೋಟ, 1 ಲೀಟ್ರ್ ಇಟ್ಟರೆ ಅರ್ಧ ಲೀಟ್ರ್, ಆ ಥರ ಆಗಿ ಚೆನ್ನಾಗಿ ಕುದಿಬೇಕು. ಕುದ್ದು ಅದು ಸಾರಾಂಶಗಳೆಲ್ಲ ಬಿಟ್ಟು ಆಮೇಲೆ ಅದನ್ನ ನಾವು ಮನೆಯಲ್ಲಿ ಮಕ್ಕಳಿರ್ಬೋದು, ದೊಡ್ಡವರಿರ್ಬೋದು, ಸಣ್ಣವ್ರು ಯಾರೇ ಇರಲಿ, ಆಯಿತಾ, ದಯವಿಟ್ಟು ಮಿಸ್ ಮಾಡಬೇಡಿ. ಇದು ನನ್ನ ಪರ್ಸ್ನಲಿ ನಾನು ಹೇಳ್ತಾ ಇರೋದು. ಯಾಕಂದರೆ ನಾನು ಈ ಊರ ಕಡೆ ಬಂದಾಗ ಇದು ಸಿಕ್ಕಿದ್ರೆ ನಾನು ತೊಗೊಂಡೋಗ್ಬಿಡ್ತೇನೆ. ನಾನು ಬೆಂಗಳೂರಲ್ಲಿರೋದು, ತೊಗೊಂಡೋಗಿ ಅಲ್ಲಿ ಇಟ್ಕೊಂಡಿರ್ತೇನೆ. ನಾನು ಯಾವಾಗಾದರೂ ಬೇಕು ಅಂದಾಗ ಮಾಡಿಕೊಂಡು ಕುಡಿಯೋದು ಮಾಡ್ತೇನೆ ಫ್ರೆಂಡ್. ಇದು ತುಂಬ ಚೆನ್ನಾಗಿದೆ. ಇಷ್ಟು ಹೇಳಬಲ್ಲೆ ನಾನು. ನೀವು ಮಾಡಿ ಕುಡಿದ್ಬಿಟ್ಟು ಹೇಗಿದೆ ಅಂತ ಕಮೆಂಟ್ಸಲ್ಲಿ ಹೇಳ್ಬೇಕು. ಇದು ನೋಡಿ, ಕಲರ್ ತುಂಬ ಚೆನ್ನಾಗಿ ಬಿಡ್ತಿದೆ. ಇನ್ನೂ ಸ್ವಲ್ಪ ಮಿಕ್ಕಿದೆ, ಸ್ವಲ್ಪ ಜಾಸ್ತಿ ತೊಗೊಬಂದಿದ್ದೆ, ಹಾಗಾಗಿ ಸ್ವಲ್ಪ ಮಿಕ್ಕಿದೆ. ಎತ್ತಿಡ್ತೇನೆ, ಇನ್ನೂ ಒಂದಿನ ಕುಡಿಬೋದು, ಅದಕ್ಕೋಸ್ಕರ ಎತ್ತಿಡ್ತೇನೆ. ಇವತ್ತು ನಾವು 4 ಜನ ಕುಡಿಯೋದು, ಸ್ವಲ್ಪ ಜಾಸ್ತಿನೇ ಮಾಡಿದ್ದೇನೆ. ಹಾಗಾಗಿ ಫ್ರೆಂಡ್ ನೋಡಿ, ಕುದೀಲಿ, ಆಮೇಲೆ ನೀವು ಬನ್ನಿ ಸೇರ್ಕೊಂಡು ಕುಡಿಯೋಣ. ನೋಡಿ ಫ್ರೆಂಡ್, ಇದಾಯಿತು ನೋಡಿ. ಅವಾಗ ಇಷ್ಟಿತ್ತು, ಇವಾಗ ಕುದ್ದು ಇಷ್ಟ ಆಗಿದೆ ನೋಡಿ. ಇದ್ರ ಕೆಲಸ ಮುಗೀತು, ಇನ್ನು ಕುಡಿಯೋಣ. ಓಕೆನಾ, ಆಫ್ ಮಾಡ್ತೇನೆ. ಸ್ವಲ್ಪ ತಣ್ಣಗೆ ಮಾಡ್ತಿದ್ದೇನೆ. ಬಿಸಿ ಹೇಳಿದ್ನಲ್ಲ, ಜಾಸ್ತಿ ಬಿಸಿನೂ ಬೇಡ, ಜಾಸ್ತಿ ತಣ್ಣಗೂ ಬೇಡ. ನಾರ್ಮಲ್. ಇವಾಗ ನಮಗೆ ಗಂಟಲು, ಈ ಶೀತ ಜ್ವರ ಬಂದಾಗ ಗಂಟಲು ನೋವು ಬರುತ್ತಲ್ಲ, ಆವಾಗ ನಾವು ಹೆಂಗೆ ಬಿಸಿ ನೀರಾಗಲಿ ಕಾಫಿ ಆಗಲಿ ಕುಡಿತೇವಲ್ಲ, ಆ ಒಂದು ಇದರಲ್ಲಿ